ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಜ್ಯೋತಿ. ಇವತ್ತು ನಾನು ಹಸಿಕಾಯಿ ಟೊಮ್ಯಾಟೊ ಚಟ್ನಿಯನ್ನು ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿರಿ. ಕಟ್ ಮಾಡಿ ಈ ಥರ ಪ್ಯಾನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಹಾಕಿ ಹುರ್ಕೋಬೇಕು. ಹುರ್ಕೊಳ್ಳೋದ್ರಿಂದ ಅದರಲ್ಲಿ ಹಸಿ ಅಂಶ ಅಂದರೆ ಹುಳಿ ಅಂಶನೂ ಭಾಳ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಚೆನ್ನಾಗಿ ಈ ಥರ ಪ್ಯಾನಲ್ಲಿ ಹಾಕ್ಕೊಂಡು ಹುರ್ಕೋಬೇಕು. ಬ್ರೌನ್ ಕಲರ್ ಬರಬೇಕು ಸ್ವಲ್ಪ. ಮತ್ತು ಈ ಥರ ಎಲ್ಲ ಉಳ್ಳಾಗಡ್ಡಿಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಇದು ಚಟ್ನಿಗೆ ಏನೇನು ಬೇಕಲ್ಲ, ಸೊ ಅದೆಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಮತ್ತು ಜೀರಿಗೆ ಒನ್ ಬೈ ಒನ್ ಒಂದೊಂದಾಗಿ ತೋರಿಸ್ತಾ ಹೋಗ್ತಾಯಿದ್ದೀನಿ ನೋಡಿರಿ. ನೆಕ್ಸ್ಟ್ ಶೇಂಗಾ ಕಾಳು ಹುರಿದಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಹಾಕ್ಕೊಂಡು. ನೆಕ್ಸ್ಟ್ ಮತ್ತೇನು ಜೀರಿಗೆ, ನೆಕ್ಸ್ಟ್ ಬೆಳ್ಳುಳ್ಳಿ, ಈ ಥರ ಎಲ್ಲ ರೆಡಿ ಮಾಡಿ ಆ ಚಟ್ನಿಗೆ ಏನೇನು ಬೇಕು ನೋಡಿರಿ ಅವೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಇವಾಗೆಲ್ಲ ಇದು ಚೆನ್ನಾಗಿ ಹುರ್ಕೊಂಡಿದ್ದೆ ನೋಡಿರಿ. ಹಸಿಕಾಯಿ ಪ್ಯಾನಲ್ಲಿ ಚೆನ್ನಾಗಿ ಈ ಥರ ಹುರ್ಕೊಳ್ಳೋದ್ರಿಂದ ಹುಳಿ ಅಂಶ ಕಡಿಮೆ ಆಗುತ್ತೆ, ಚಟ್ನಿನೂ ಚೆನ್ನಾಗಿ ಟೇಸ್ಟ್ ಹತ್ತುತ್ತೆ. ಚೆನ್ನಾಗಿ ಹುರ್ಕೋಬೇಕ್ರಿ, ಸ್ವಲ್ಪ ಟೈಮ್ ತೊಗೊಳುತ್ತೆ. ನೆಕ್ಸ್ಟ್ ಇದನ್ನು ಆರೋಕ್ಕೆ ಬಿಡ್ಬೇಕ್ರಿ. ಪ್ಯಾನ್ ಕೆಳಗೆ ಇಳಿಸ್ತಾ ಇದ್ದೀನಿ ರೀ. ಸ್ವಲ್ಪ ಆರಬೇಕಲ್ಲ, ಬಿಸಿ ಇರುತ್ತದು. ಒಮ್ಮೆ ಮಿಕ್ಸರ್ ಜಾರಿಗೆ ಹಾಕ್ಕೊಳಕ್ಕೆ ಬರಲ್ಲ ಬಿಸಿ ಇರೋದ್ರಿಂದ. ಇವಾಗ ನೋಡಿ ಆದ ನಂತರ ಒಂದು ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಹಾಕೋತಾ ಇದ್ದೇನೆ ನೋಡಿರಿ. ಮಿಕ್ಸರ್ ಜಾರಿಗೆ ಹಾಕಿದ ನಂತರ ಇದರಲ್ಲಿ ಮತ್ತು ಏನೇನು ತೋರಿಸಿದ್ನಲ್ರಿ, ಇದಕ್ಕೆ ಏನೇನು ಹಾಕಬೇಕು ಚಟ್ನಿ ಆಗ್ಬೇಕಂದ್ರೆ. ನೆಕ್ಸ್ಟ್ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನೋಡಿರಿ. ಕರಿಬೇವು ಸೊಪ್ಪು, ನೆಕ್ಸ್ಟ್ ಜೀರಿಗೆ, ಈ ಥರ ಎಲ್ಲ ನಾನು ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಇಟ್ಕೊತಿದ್ನಲ್ರಿ. ಇದನ್ನು ಒಂದು ಸ್ವಲ್ಪ ಹುರ್ಕೋಬೇಕ್ರಿ, ಯಾಕಂದ್ರೆ ಹಸಿದು ಅಂದ್ರೆ ಚಟ್ನಿ ಚಲೋ ಆಗಲ್ರಿ. ಪ್ಯಾನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ನೀಟಾಗಿ. ಇವೆಲ್ಲ ನೋಡಿರಿ ಮೇಲೆ ಕೆಳಗೆ ಎಲ್ಲ ಇದು ತೊಗೊಂಡು ಬಳಸ್ಕೋತ ಅದನ್ನು ನೀಟಾಗಿ ಹುರ್ಕೋಬೇಕ್ರಿ. ಬ್ರೌನ್ ಕಲರ್ ಬರಬೇಕು, ಹಸಿ ಅಂಶ ಎಲ್ಲ ಕಡಿಮೆ ಆಗುತ್ತೆ. ಇದರಿಂದ ಚಟ್ನಿ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಈ ಚಟ್ನಿ ಎಲ್ಲ ಇದ್ರ ಮೇಲೆ ಅಂದ್ರೆ ಬಿಸಿ ರೈಸ್ ಮೇಲೆ ಕಾಂಬಿನೇಷನ್ ಚಲೋ ನೋಡಿರಿ. ಚಪಾತಿ ಮೇಲೆ ತಿನ್ಬೋದು, ಬೇರೆ ಯಾವ ಪಲ್ಯ ಇರಲಿಲ್ಲ ಅಂದರೂ ಪರವಾಗಿಲ್ಲ. ಇದೊಂದು ಹಚ್ಕೊಂಡ್ರಂದ್ರೆ ಮುಗೀತು ನೋಡಿರಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಬಿಸಿ ರೊಟ್ಟಿ ಮೇಲೂ ನಾವು ತಿನ್ಬೋದು ರೀ ನೋಡಿರಿ. ಅದು ಮಿಕ್ಸಿ ಜಾರಲ್ಲಿ ಏನೇನು ಹಾಕ್ಕೊಂಡಿದ್ದೆ ಟೊಮ್ಯಾಟೊ ಕಾಯಿ, ನೆಕ್ಸ್ಟ್ ಹುರಿದಿಟ್ಟದು ಟೊಮ್ಯಾಟೊ ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಶೇಂಗಾ, ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದು ನೋಡಿರಿ. ಇವಾಗ ನೋಡಿರಿ ಈ ಕಡೆ ಎಲ್ಲ ಪ್ಯಾನಿಗೆ ನಾನು ಉಳ್ಳಾಗಡ್ಡಿ ಹಾಕಿಟ್ಟಿದ್ನಲ್ಲ ಹುರಿಯೋಕೆ, ಅದು ಚೆನ್ನಾಗಿ ಹುರ್ಕೊಳತ್ತಿದ್ದು ನೋಡಿರಿ. ಕಲರ್ ಬಂದಿದ್ದು ಬ್ರೌನ್ ಕಲರ್. ಪ್ಯಾನ್ ಆಫ್ ಮಾಡಿ ಇದನ್ನು ಸ್ವಲ್ಪ ಆರೋಕ್ಕೆ ಬಿಟ್ಟು ಆಮೇಲೆ ಏನು ಮಾಡ್ಬೇಕ್ರಿ, ಮಿಕ್ಸಿ ಜಾರಿಗೆ ಇದನ್ನು ಕೂಡ ಹಾಕೋಬೇಕ್ರಿ. ಮಿಕ್ಸಿ ಜಾರಿಗೆ ಹಾಕೊಂಡೈತ್ರಿ. ನೆಕ್ಸ್ಟ್ ಇನ್ನೊಂದು ಏನು ಹಾಕಿಲ್ರಿ ಇದರಲ್ಲಿ, ನಾನು ಕೊತ್ತಂಬರಿ ಸೊಪ್ಪು ಹಾಕ್ಬೇಕ್ರಿ. ಕೊತ್ತಂಬರಿ ಸೊಪ್ಪು ಹಾಕಾಯಿತು. ನೆಕ್ಸ್ಟು ಇದರಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಮೆಣಸಿನ್ಕಾಯಿ ಹಾಕಿಲ್ರಿ ನಾನು. ಯಾಕಂದ್ರೆ ಮೆಣಸಿನ್ಕಾಯಿ ಹಾಕಿದ್ರೆ ಮಕ್ಕಳು ತಿನ್ನಲ್ರಿ. ನೆಕ್ಸ್ಟ್ ಲಾಸ್ಟ್ ಟೈಮ್ ಮಾಡಿದೆ, ಮಕ್ಳು ಯಾರೂ ತಿನ್ನಲಿಲ್ಲ ಖಾರ ಮಮ್ಮಿ ಅಂತೇಳಿ. ಹಂಗೆ ಮಾಡಿ ನೋಡೋಣ ಅಂತ ಮಾಡ್ತಾಯಿದ್ದೀನಿ ರೀ. ಲಾಸ್ಟ್ ಟೈಮ್ ಮಾಡಿದೆ, ಬಟ್ ಅದು ಸೇರ್ತಲ್ಲ ಮಕ್ಕಳಿಗೆ, ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಲಾರ್ದೆ ಇವಾಗ ಮಾಡ್ತಾಯಿದ್ದೀನಿ ರೀ. ನಮ್ಮ ಅತ್ತೆಯವರು ಹಸಿ ಮೆಣಸಿನ್ಕಾಯಿ ತಿನ್ನಲ್ರಿ, ಸೊ ನಾನು ಇದೇ ಥರ ಮಾಡೋದು ಚಟ್ನಿ. ಸೂಪರಾಗಿರುತ್ತೆ ನೋಡಿರಿ ಟೇಸ್ಟು. ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡೆ ರೀ, ಚೆನ್ನಾಗಿ ಬಂದಿರುತ್ತೆ ರೀ. ಬಿಸಿ ರೈಸ್ ಮೇಲೆ ಹಾಕ್ಕೊಂಡು ತಿಂದರೆ ಭಾರಿ ಅಂದ್ರೆ ಭಾರಿ ಸೂಪರ್ ಇರುತ್ತೆ ರೀ. ನೀವೆಲ್ಲ ಈ ರೆಸಿಪಿಯನ್ನು ನೋಡ್ಕೊಂಡು ಮಾಡಿ ನೋಡಿರಿ ನಿಮ್ಮ ಮನೆಯಲ್ಲಿ. ಲೈಕ್ ಆದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲನ್ನು.
ಸೂಪರ್ ಅಂತೂ ಸೂಪರ್ ರೀ ಟೇಸ್ಟ್. ಆಲ್ರೆಡಿ ಮಾಡಿ ತಿಂದೀವಿ ರೀ ನಾವು. ಮೆಣಸಿನ್ಕಾಯಿ ಇರಲಿಲ್ಲ ಹಾಕಲಿಲ್ಲ ಅಂದರೂ ಮಸ್ತ್ ಇರುತ್ತೆ ರೀ ಟೇಸ್ಟಿಯಾಗಿರುತ್ತೆ.